ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತು 36 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗು ಅಂದರೆ 9 ಬರುತ್ತೆ 4 ಫೋಲ್ಡ್ ಮಾಡಿದಾಗ. ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗನ್ನು ತೋರಿಸ್ತೀನಿ ನಾನು ಇವತ್ತು ಮಾರ್ಕ್ ಹಾಕೋದು ಹೇಗೆ ಅಂತ. ಫ್ರೆಂಡ್ಸ್, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ಫ್ರೆಂಡ್ಸ್ ನೋಡಿ, ಇದು ಅಳತೆ ಬ್ಲೌಸು. ಇದು ಎದೆ ಸುತ್ತಳತೆ 9 ಇದೆ ನೋಡಿ, 9 ಇದೆ ಬ್ಲೌಸು. ಉದ್ದ ಬ್ಲೌಸ್ ಪೂರ್ತಿ ಉದ್ದ ಹೇಗೆ ಇಟ್ಕೋಬೇಕು ಬ್ಲೌಸನ್ನು, ತುಂಬ ಎಳಿಬಾರ್ದು. 13 ಇಂಚಿದೆ. ಬ್ಲೌಸನ್ನು ಲೈನಿಂಗ್ ಬಟ್ಟೆಯಲ್ಲಿ 9 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು 2 ಇಂಚನ್ನು ಮತ್ತು ಎಷ್ಟೋ ತಗೋಬೇಕು. ಎಷ್ಟೋ ತೆಗೆದುಕೊಂಡು ಬಟ್ಟೆ ಸರಿಸಿ ಸರಿಯಾಗಿಟ್ಕೋಬೇಕು. 2 ಫೋಲ್ಡಲ್ಲಿ ಮೊದಲಿಗೆ ತಗೋಬೇಕು. ಈ ಥರ ಮಡಚಿಬಿಟ್ಟು, ನಾನು ಹೇಗೆ ತೋರಿಸ್ತಿದ್ದೀನಿ ಆ ಥರ ಮಡಚಿಬಿಟ್ಟು 13 ಇದೆ, 1 ಇಂಚನ್ನು ಜಾಸ್ತಿ ತೊಗೊಂಡು 14 ಇಂಚಿಗೆ ನೀವು ಮಡಚಿಬಿಟ್ಟು, ಇಲ್ಲಿ 14 ಇಂಚಿದೆ. ನೀವು 1.5 ಇಂಚನ್ನು, ಇದು ಲೈನಿಂಗ್ ಬ್ಲೌಸ್ ಆದ್ದರಿಂದ 1.5 ಇಂಚನ್ನು ಜಾಸ್ತಿ ತೊಗೋಬೇಕು. 1.5 ಇಂಚನ್ನು ಜಾಸ್ತಿ ತೊಗೊಬಿಟ್ಟು ಕಟ್ ಮಾಡಿ ತೆಕ್ಕೋಬೇಕು. ಫ್ರೆಂಡ್ಸ್ ನೋಡಿ, ನಿಮಗೆ ಯಾವುದಾದ್ರೂ ನಿಮಗೆ ಅಳತೆ ಸರಿಯಾಗಿ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ. ನಾನು ಅಳತೆ ಯಾವ ಪ್ರಕಾರ ಹಾಕಬೇಕು, ಕಟ್ ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರನೇ ಇದು 1.5 ಇಂಚು ಜಾಸ್ತಿ ಆಗಿದೆ. ಇದು ಬಟ್ಟೆ ಮೇಲೆ ಬರೋ ಹಾಗೆ ಮಡಚಿಟ್ಕೋಬೇಕು. ಕೆಳಗಿನ ಬಟ್ಟೆ ಮೇಲೆ ಬರೋ ಹಾಗೆ ಮಡಚಿಡ್ಬೇಕು. ಈಗ ಅಲ್ಲಿ ಮಾರ್ಕ್ ಮಾಡಿಬಿಟ್ಟು ಮಡಚಬೇಕು. ಅಲ್ಲಿಗೆ ಮಡಚಿಬಿಟ್ಟು ಉಲ್ಟಾ ಮಾಡ್ಕೋಬೇಕು. ಅದು ಮೇಲೆ ಬರೋ ಹಾಗೆ ನಾವು ಮಡಚಿಟ್ಕೋಬೇಕು. ಈ ಥರ 1.5 ಇಂಚು ನೋಡಿ, 1.5 ಇಂಚು ಅಳತೆ ಮಾಡ್ಕೋಬೇಕು, ಸರಿಯಾಗಿ ಬಂದಿದೆ ಇಲ್ವೋ ಅಂತ ಹೇಳಿ. ಮಡಚಿಟ್ಬಿಟ್ಟು ಇವಾಗ ಒಂದು ಗುಂಡು ಪಿನ್ನನ್ನು ಹಾಕೋಬೇಕು. ಅಂತಕ್ಕಂದ್ರೆ ಜಾರುತ್ತೆ ಇದು ಫ್ರೆಂಡ್ಸ್. ಇದು ಫಸ್ಟ್ ಕಲಿಯೋರಿಗೆ ತುಂಬ ಅವರಿಗೆ ಕಟ್ ಮಾಡೋಕ್ಕೆ ಬರಲ್ಲ, ಜಾರುತ್ತೆ. ಈ ಥರ ನೀವು ಸೇಫ್ಟಿಗಾಗಿ ಒಂದೊಂದು ಗುಂಡು ಪಿನ್ನನ್ನು ಅಲ್ಲಲ್ಲೇ ಹಾಕ್ಕೋಬೇಕು. ಈ ಥರ ಹಾಕ್ಬಿಟ್ಟು ಇವಾಗ ನೀವು ಮಾರ್ಕನ್ನು ಹಾಕಬೇಕು. ನೋಡಿ, ಕೆಳಗಡೆ 3 ಇಂಚ್ ತೊಗೊಂಡಿದ್ದೀನಿ, ಇಲ್ಲಿ 2.5 ತೊಗೊಂಡಿದ್ದೀನಿ. ಇಲ್ಲಿ ನೀವು 2.75 2.5 ಎಷ್ಟು ಬೇಕಾದರೂ ತೊಗೋಬೋದು. ಇಲ್ಲಿ ಮೇಲೆ 3.5 ಇಂಚ್ ತೊಗೊಂಡಿದ್ದೀನಿ. 3.5 ಇಂಚಿಗೆ ಮಾರ್ಕ್ ಮಾಡಿಬಿಟ್ಟು ಕ್ರಾಸ್ ಪಟ್ಟಿಗೆ ಈಗ ಕಂಕಳಿನ ಅಗಲ ಅವ್ರ ಬ್ಲೌಸಲ್ಲಿ 1.25 ಇದೆ. ನಾನು 1/4 ಇಂಚನ್ನು ಜಾಸ್ತಿ ತೊಗೊಂಡು 2 ಮಾಡ್ಕೊಂಡಿದ್ದೀನಿ. ಭುಜನೂ ಅಷ್ಟೇ 2.5 ಇದೆ, ನಾನು 1/2 ಇಂಚ್ ತೊಗೊಂಡು 3 ಇಂಚು ತೊಗೊಂಡಿದ್ದೀನಿ. ಆಮೇಲೆ ಕಂಕಳಿನ ಸುತ್ತಳತೆ 4.25 ಇದೆ ಅವ್ರದ್ದು. ನಾನು 1/4 ಇಂಚನ್ನು ಆ್ಯಡ್ ಮಾಡಿಕೊಂಡು 5 ಇಂಚನ್ನು ಹಾಕ್ಕೊಂಡಿದ್ದೀನಿ. ಈ ಥರ ಬಾಕ್ಸ್ ರೂಪದಲ್ಲಿ ಹಾಕೋಬೇಕು. ಸ್ಕೇಲ್ ಯೂಸ್ ಮಾಡಿ ನೀವು ಫ್ರೆಂಡ್ಸ್ ಹಾಕ್ಕೋಬೇಕು. ಈ ಥರ ಬಾಕ್ಸ್ ಮಾಡಿಕೊಂಡು ನೀಟಾಗಿ 1 ಇಂಚಿಗೆ 1/2 ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ರೌಂಡ್ ಶೇಪನ್ನು ಕೊಟ್ಬಿಡಿ. ನೋಡಿ ಫ್ರೆಂಡ್ಸ್, ಈ ಥರ ಶೇಪ್ ಹಾಕ್ಕೊಂಡು ನಿಮಗೆ ಎಷ್ಟು ಇಂಚ್ ಬೇಕೋ ಅಷ್ಟು ಇಂಚಿಗೆ ಮಾರ್ಕ್ ಮಾಡಿಕೊಡಿ. 9 ಇಂಚಿಗೆ ಬೇಕಾಗಿತ್ತು, 2 ಇಂಚ್ ಅಷ್ಟು ತೊಗೊಂಡು ಈ ಥರನೇ ಬಾಕ್ಸ್ ಹಾಕ್ಕೊಳ್ಳಿ. ಅವರು ಉದ್ದ ಅಂದರೆ ಮುಂಭಾಗದ ಉದ್ದ 6.5 ಇಂಚಿಗೆ ನಾನು ತೊಗೊಂಡಿದ್ದೀನಿ. ಅವ್ರದ್ದು ಆಲ್ರೆಡಿ 6 ಇತ್ತು, 1/2 ಇಂಚು ಆ್ಯಡ್ ಮಾಡಿಕೊಂಡು ಈ ಥರ ಬಾಕ್ಸ್ ಮಾಡಿಕೊಂಡು ಶೇಪನ್ನು ಕೊಟ್ಬಿಡಿ. ಈ ಥರ ಶೇಪು ರೌಂಡ್ ಶೇಪು ಕೊಟ್ಬಿಡಿ. ಈ ಥರನೇ ಈ ಥರ. ಇವಾಗ ನೋಡಿ, ಇದು ಟಕ್ಸ್ಗೆ ಒಂದು ಟಕ್ಸ್ ಮಾರ್ಕನ್ನು ಹಾಕ್ಕೋಬೇಕು. ಚೆಸ್ಟ್ ಜಾಸ್ತಿ ಇದ್ದವರಿಗೆ ನೀವು ಜಾಸ್ತಿ ಅಳತೆ ಇಡ್ಬೋದು, ಕಡಿಮೆ ಇದ್ದರೆ ಕಡಿಮೆ ಅಳತೆ ಇಟ್ಕೊಬಿಡಿ. ಈ ಥರ ಈ ಥರನೇ ಮಾಡಿಬಿಟ್ಟು ನೀವು ಮಾರ್ಕ್ ಹಾಕ್ಕೊಂಡು
ಸೊಂಟದ ಸುತ್ತಳತೆಯನ್ನು ತಗೋಬೇಕು. ಸೊಂಟದ ಸುತ್ತಳತೆ ಎಷ್ಟಿದೆ ಅದರ 4 ಭಾಗ ಮಾಡಿ ನೀವು ಅದಕ್ಕೆ 3 ಇಂಚನ್ನು ಆ್ಯಡ್ ಮಾಡಿಕೊಂಡು ಸೊಂಟದ ಸುತ್ತಳತೆಯನ್ನು ತಗೋಬೇಕು. ನೋಡಿ ಫ್ರೆಂಡ್ಸ್, ಈ ಥರ ಸ್ಕೇಲ್ ಯೂಸ್ ಮಾಡಿ ಗೆರೆ ಹಾಕ್ಕೊಬಿಡಿ. ಈ ಬ್ಲೌಸು ನಿಮ್ಗೆ ರೆಡಿ ಆದಮೇಲೆ ನಾನು ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ಇದು 36 ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗು. ನೀವು ಟ್ರೈ ಮಾಡ್ಬೋದು. ಏನಾದರೂ ಗೊತ್ತಿಲ್ಲ ಅಂತ ಅಂದಿದ್ರೆ ಕಮೆಂಟ್ ಮಾಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನೆಲ್ಲ ನೋಡ್ತಾ ಇರಿ. ಹೀಗೆ ಸುತ್ತಳತೆ ಹಾಕ್ಕೊಂಡಿದ್ದೀನಿ. ಇದಾಗಿದೆ. ಈಗ ಸ್ಲೀವು ಅಂದರೆ ತೋಳು ಕಟ್ಟಿಂಗ್ ಮಾಡೋದು. ಇದು ಬಟ್ಟೆ ಇರುತ್ತಲ್ಲ, ಅದು ಉಳಿದಿದ್ದು ಅದನ್ನು 4 ಫೋಲ್ಡ್ ಮಾಡ್ಕೋಬೇಕು. 4 ಫೋಲ್ಡ್ ಮಾಡಿಬಿಟ್ಟು ಉದ್ದ ಮತ್ತು ಅಗಲ ಎಲ್ಲ ಮಾರ್ಕ್ ಮಾಡ್ಕೋಬೇಕು. ಈ ಥರ ಹಾಕ್ಕೋಬೇಕು 4 ಫೋಲ್ಡ್ ಮಾಡಿ. ಒಂಬತ್ತು ಇಂಚು ಉದ್ದ ಇದೆ, 10 ಇಂಚು ತಗೋಬೇಕು. 9 ಇಂಚು ರೆಡಿ ಅವ್ರದ್ದು ಬ್ಲೌಸು 10 ಇಂಚು, 1 ಇಂಚನ್ನು ತೊಗೊಂಡಿದ್ದೀನಿ. 10 ಇಂಚು ತೆಗೆದುಕೊಂಡಿದ್ದೀನಿ. 10 ಇಂಚನ್ನು ಆ್ಯಡ್ ಮಾಡಿ 5 ಇಂಚಿದೆ ಸುತ್ತಳತೆ ಕೆಳಗೆ, ತೋಳು ಸುತ್ತಳತೆ 2 ಇಂಚನ್ನು ಸೇರಿಸ್ಕೊಬಿಡಿ. ಈ ರೀತಿ ಒಂದು ಗುಂಡು ಪಿನ್ನನ್ನು ಹಾಕ್ಕೊಳ್ಳಿ, ಜಾರುತ್ತಲ್ಲ ಅದಕ್ಕೆ ಒಂದು ಗುಂಡು ಪಿನ್ನನ್ನು ಹಾಕ್ಕೊಬಿಡಿ. ಹೀಗೆ ಅಳತೆ ಹಾಕ್ಕೊಂಡು ನೀಟಾಗಿ ಅಳತೆ ಹಾಕ್ಕೊಂಡು ಈ ರೀತಿ ಶೇಪ್ ಕೊಟ್ಕೊಳ್ಳಿ. ಸ್ಲೀವ್ ಶೇಪ್ ಕೊಡಿ. ನಾನು ಹೇಗೆ ಶೇಪ್ ಕೊಟ್ಟಿದ್ದೀನಿ ಅದೇ ಥರ ನೀವು ಸ್ಲೀವಿಗೆ ಶೇಪ್ ಕೊಟ್ಬಿಟ್ಟು ನೋಡಿ ಫ್ರೆಂಡ್ಸ್, ಇದೇ ಥರನೇ ಸ್ಲೀವ್ ಮಾರ್ಕ್ ಮಾಡೋದು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಇದು 9 ಇಂಚಿದೆ ತೋಳಿನ ಕಟ್ಟಿಂಗು. ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೀವು ಕಮೆಂಟ್ ಮೂಲಕ ನೀವು ಕೇಳ್ಬೋದು. ನೋಡಿ ಫ್ರೆಂಡ್ಸ್, ಇದು ಈ ಥರ ಡೈಗ್ರಾಮ್ ಹಾಕಿ ನೀವು ಕಟ್ ಮಾಡಿದರೆ ಸರಿಯಾಗಿ ಬ್ಲೌಸ್ ಬರುತ್ತೆ. ನಾನು ಆಮೇಲೆ ತೋರಿಸ್ತೀನಿ ಹೊಲಿದ್ಬಿಟ್ಟು ಹೇಗೆ ಬಂದಿದೆ ಅಂತ ಬ್ಲೌಸು. ನೋಡಿ ಫ್ರೆಂಡ್ಸ್, ಇವಾಗ ತೋಳಿನ ಮಾರ್ಕ್ ಆಗಿದೆ. ಥ್ಯಾಂಕ್ ಯು ಫ್ರೆಂಡ್ಸ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.